ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಶೇಂಗಾ ಚಟ್ನಿ ಪುಡಿ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಬಳಸ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಯಾವಾಗಲೂ ಸಾಂಬಾರು ಇಲ್ಲದೆ ಇರೋ ಟೈಮಲ್ಲೂ ಮಾಡ್ಕೋಬೋದು. ತಿಂಡಿ ಜೊತೆನೂ ಸೈಡಲ್ಲಿ ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ ಜೊತೆಯಲ್ಲಿ ಸೈಡಲ್ಲೂ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗನೆ ಆಗುತ್ತೆ. ಒಂದು ಒಳ್ಳೆ ಶೇಂಗಾ ಚಟ್ನಿ ಪುಡಿ ಮಾಡೋ ವಿಧಾನ ನೋಡೋಣ. ಇದಕ್ಕೆ ಶೇಂಗಾ ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ 2 ಬಟ್ಲಷ್ಟು ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಶೇಂಗಾನ ಎಲ್ಲೂ ಕಪ್ಪಾಗಬಾರ್ದು ಮತ್ತು ರೋಸ್ಟ್ ಆಗದೇ ಇರೋ ಥರನೂ ಇರಬಾರ್ದು. ಒಂದೇ ಕಪ್ ಹಾಕ್ಕೊಂಡು 2 ಬ್ಯಾಚಲ್ಲಿ ನಿಧಾನವಾಗಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಇದು ಒಂದು ಬ್ಯಾಚ್ ಆಗಿದೆ. ಇದು ನೆಕ್ಸ್ಟ್ ಬಟ್ಲಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ 15ರಿಂದ 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಖಾರ ಮೆಣಸಿನ್ಕಾಯಿನೂ ಇದಕ್ಕೇ ಹಾಕ್ಕೊಂಡಿದ್ದೀನಿ. ಈ ಥರ ಮೆಣಸಿನ್ಕಾಯಿ ಹುರಿಯೋದು ಬೇಕಿಲ್ಲ ಅಂದರೆ ಖಾರದ ಪುಡಿನೂ ಬಳಸ್ಕೋಬೋದು. ಇಲ್ಲಿ ಮೆಣಸಿನ್ಕಾಯಿಗೆ 1-2 ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದು ತಣ್ಣಗಾಗಿದೆ ಶೇಂಗಾ ಕಡಲೆ ಬೀಜ. ಇದನ್ನು ಸ್ವಲ್ಪ ಈ ಥರ ಕಲ್ಲಿಂದ ಕುಟ್ಕೊಂಡು ಅದ್ರ ಸಿಪ್ಪೆನ ಲೈಟಾಗಿ ತೆಕ್ಕೊಳ್ಳೋಣ. ತೆಗೆದೇ ಇದ್ರೂ ಆಗುತ್ತೆ. ಈಗ ಸ್ವಲ್ಪ ಲೈಟಾಗಿ ತೆಗೆದಿದ್ದೀನಿ. ಇಲ್ಲಿ 2 ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಬಟ್ಲಷ್ಟು ಒಣ ಕೊಬ್ಬರಿನೂ ತೊಗೊಂಡಿದ್ದೀನಿ. ಇಲ್ಲಿ ಒಣ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ಇಷ್ಟೊಂದ ಅಂತ ಅನಿಸಿದ್ರೆ ಇದನ್ನು ಮಿಕ್ಸಿಗೆ ಹಾಕಿದಾಗ 2ರಿಂದ 3 ಸ್ಪೂನ್ ಆಗುತ್ತೆ ಅಷ್ಟೇ. 3 ಸ್ಪೂನು ಅಷ್ಟು ಖಾರದ ಪುಡಿ ಆಗಿದೆ. ಇಲ್ಲಿ ಈ ಒಣ ಕೊಬ್ಬರಿನ ಅದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸ್ ಅಂದರೆ ಪೂರ್ತಿ ನೈಸ್ ಆಗಲ್ಲ, ಸ್ವಲ್ಪ ರಫ್ ಆಗಿ, ಈ ಚಿರೋಟಿ ರವೆ ಇರುತ್ತಲ್ಲ ಅಷ್ಟು ರಫ್ ಆಗಿ ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಅದೇ ಮಿಕ್ಸರ್ ಜಾರಿಗೆ 2 ಕಪ್ಪಷ್ಟು ಶೇಂಗಾ ಬೀಜನೂ ಇದೇ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇಲ್ಲಿ ತುಂಬ ನೈಸಾಗಿ ಮಾಡ್ಕೊಬಾರ್ದು, ರಫ್ ಆಗಿರ್ಬೇಕು. ಸ್ವಲ್ಪ ಹುರ್ಗಡ್ಲೆನ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೇ ಸ್ವಲ್ಪ ಹುಣಸೆಹಣ್ಣು, ರುಚಿಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿ. ಇಷ್ಟನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರೋಣ, ಹಾಕ್ಕೊಳ್ಳೋಣ. ಎಲ್ಲನೂ ರುಬ್ಬಿ ಪುಡಿ ಮಾಡ್ಕೊಂಡಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಇಲ್ಲಾಂದರೆ ಖಾರ ಒಂದು ಕಡೆ, ಉಪ್ಪು ಒಂದು ಕಡೆ ಆ ಥರ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಆದರೆ ಒಂದೇ ಜಾರಿಗೆ ಎಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ನಾನು ತುಂಬ 1/4 kg ಅಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪನೇ ರುಬ್ಕೊಂಡು ಸಪ್ರೇಟಾಗಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ 1 ರೌಂಡ್ ಹಾಕಿ ಎತ್ತಿಟ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗೆ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ. ಈ ಥರ ಮಾಡಿಕೊಂಡು ಎಲ್ಲ 5-6 ಬ್ಯಾಚಲ್ಲಿ ರುಬ್ಕೊಂಡು ಇದನ್ನು ತೆಕ್ಕೋತಾ ಇದ್ದೀನಿ. ರೆಡಿಯಾಗಿದೆ ಈಗ ಶೇಂಗಾ ಚಟ್ನಿ ಪುಡಿ. ಇದು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಜೊತೆ ಕಲಿಸ್ಕೊಂಡು ರೊಟ್ಟಿಗಳಿಗೆ, ಚಪಾತಿಗಳಿಗೆ ಚೆನ್ನಾಗಿರುತ್ತೆ. ಇದು ಸಡನ್ನಾಗಿ ಪಲ್ಯ ಸಾಂಬಾರು ಇಲ್ಲದೇ ಇರೋ ಟೈಮಲ್ಲಿ ಇದನ್ನು ಬಳಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಶೇಂಗಾ ಚಟ್ನಿ ಪುಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಮ್ಮ ಕಡೆ ಇದನ್ನು ಮನೇಲಿ ಇದೇ ಇರುತ್ತೆ ನೋಡಿ. ಈ ಥರ ರಫ್ ಆಗಿರಬೇಕು, ತುಂಬ ನೈಸ್ ಆಗಿರಬಾರ್ದು. ಒಂದು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಂಡು 6 ತಿಂಗಳಿಂದ 8 ತಿಂಗಳವರೆಗೂ ಇದನ್ನು ಬಳಸ್ಕೋಬೋದು. ಥ್ಯಾಂಕ್ ಯು.